ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗೃಹ ಬಳಕೆಯ ಗ್ಯಾಸ್ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾ ಇರುವಂಥದ್ದು ಸದ್ಯ ಜನಸಾಮಾನ್ಯರು ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾ ಇರುವ ಕಾರಣಕ್ಕಾಗಿ ಬಹುತೇಕ ಮಂದಿಗೆ ದಿನನಿತ್ಯದ ಖರ್ಚು ಅನ್ನೋದು ಹೆಚ್ಚಾಗ್ತಿದೆ. ಒಂದು ಕಡೆ ಸ್ಯಾಲ್ರಿ ಅನ್ನೋದು ಹೆಚ್ಚಾಗ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಒಂದು ಕಡೆ ಗ್ಯಾಸ್ ಬೆಲೆ ಏರಿಕೆ ಆದ ಕಾರಣ ಗೃಹ ಬಳಕೆಗೆ ಬಹಳಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಅದರಲ್ಲಿ ಕೂಡ ಮಹಿಳೆಯರು ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಇದರ ಬಗ್ಗೆ ಮಹಿಳೆಯರು ಹಾಗೇನೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ದಿನೇ ದಿನೇ ಹೆಚ್ಚಾಗ್ತಿದೆ, ಗೃಹ ಬಳಕೆಗೆ ಬಹಳಷ್ಟು ಕಷ್ಟಕರವಾಗಿರುವಂತದ್ದು. ಏನ್ ಹೇಳ್ತೀರಾ ಸರ್? ಮನೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ತುಂಬ ಕಷ್ಟ ಆಗಿದೆ ಮೇಡಮ್. ತುಂಬ ಏರಿಕೆಯಿಂದ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಮನೆ ಡೀಸೆಲು ಜಾಸ್ತಿ ಆಗಿದೆ. ತುಂಬ ಕಷ್ಟ ಆಗ್ತಾಯಿದೆ ಜೀವನಗಳು. ದಿನ ಏರಿಸ್ತಾನೆ ಇದ್ದಾರೆ. ನಮ್ಮದು ಯಾವುದು ಸ್ಯಾಲರಿನೂ ಜಾಸ್ತಿ ಆಗ್ತಾಯಿಲ್ಲ. ತುಂಬ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಮೇಡಮ್. ಓಕೆ ಸರ್, ಈಗ ತಿಂಗಳಲ್ಲಿ 1-2-3 ಸಲ ಏರಿಕೆ ಮಾಡ್ತಾನೆ ಇದ್ದಾರೆ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗುತ್ತೆ, ಮತ್ತೊಂದು ಕಡೆ ಗ್ಯಾಸ್ ಬೆಲೆ ಏರಿಕೆ ಆಗುತ್ತೆ. ಮನೆಯನ್ನ ಹೇಗೆ ನಡೆಸ್ಕೊಂಡು ಹೋಗೋದು ಸರ್? ತುಂಬ ಕಷ್ಟ ಆಗ್ತಾಯಿದೆ ಮೇಡಮ್ ಇದು ಮಾಡೋದು. ಯಾರು ಏನು ಹೇಳಿದ್ರು ಕೇಳ್ತಾ ಇಲ್ಲ. ಅಲ್ಲಿ ನೋಡಿದರೆ ಇರಾನದಲ್ಲಿ ಅದು ಯುದ್ಧ ನಡೀತದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಯಾರು ಏನು ಹೇಳ್ತಾರೆ ಅನ್ನೋದು ಯಾರ್ದು ನಂಬೇಕು ಆಗ್ತಾಯಿಲ್ಲ ಮೇಡಮ್. ತುಂಬ ಕಷ್ಟ ಆಗಿದೆ ಜೀವನ ಅಂತೂ. ತುಂಬ ನೋವು ಭಾಳ ಆಗ್ತಾಯಿದೆ. ಮೇಡಮ್ ಏನು ಹೇಳ್ತಾರೆ? ಮೇಡಮ್ ಹೇಳ್ತಾರೆ ದಿನ ಏರಿಕೆ ಆದರೆ ಜೀವನ ಮಾಡೋದು ಹೆಂಗೆ, ಇದು ಈ ಥರ ಆದರೆ ಯಾವ ಥರ ಬಾಳೋದು, ಯಾವ ಥರ ಬದುಕೋದು. ತುಂಬ ಬೆಂಗಳೂರಲ್ಲೆಲ್ಲ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದು, ಮಕ್ಕಳು ಫೀಸ್ಗಳಾಗಲಿ ಯಾವ ಥರ ಜೀವನ ಮಾಡೋದು ಅಂತ ತುಂಬ ಕಷ್ಟ ಆಗಿದೆ ಮೇಡಮ್ ಇದೆಲ್ಲ. ಸರ್, ಈ ತಿಂಗಳಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಮಕ್ಕಳ ಫೀಸ್ ಬೇರೆ ಜಾಸ್ತಿ ಇದೆ, ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಮೇಡಮ್ ಸರ್ಕಾರಕ್ಕೆ ಅವರು ಎಲ್ಲ ಥರದಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಅವರು ತಲೆಗೆ ಹಾಕೋಂತ ಇಲ್ಲ. ಅದು ಏನನ್ನು ಹೇಳಿದರೆ ಅದೊಂಥರ ಬಿಸ್ನೆಸ್ ಅಂತ ಹೇಳ್ತವ್ರೆ. ಅದು CM ಆದಂಥ ಇವರು DK ಶಿವಕುಮಾರ್ ಅವರು ಸ್ವಲ್ಪ ತಲೆಗೆ ತೊಗೊಂಡು ಏನಾನ ಮಾಡಿದರೆ ಏನಾನ ಆಗುತ್ತೆ. ಸುಮ್ಮನೆ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲೆಲ್ಲ ಈ ಥರ ಬಿಡ್ತಾ ಇದ್ದಾರೆ. ಹಿಂಗಾಗ್ಬಿಟ್ಟು ಅದು ಕರೆಕ್ಟಾಗಿ ಸೀರಿಯಸ್ ಆಗಿ ತೊಗೊಂಡ್ರೆ ಏನಾನ ಒಂದು ಅದಕ್ಕೊಂದು ಮಾಡ್ಬೋದು ಮೇಡಮ್. ಇದಕ್ಕೆ ಪ್ರಾಬ್ಲಮ್ ನಾವು ಯಾವ ಥರ ಹೇಳ್ಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಏನು ಇವಾಗ ಏನೇ ಆದರೂ ನಿಭಾಯಿಸಲೇಬೇಕಲ್ವೇ. ಏನೋ ಅಷ್ಟು ಏನೋ ನಡ್ಕೊಂಡು ಹೋಗ್ತಾ ಇದೆ. ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಇದು ಕಡಿಮೆ ಆಗುವಂಥ ಚಾನ್ಸಸ್ಸೇ ಇಲ್ಲ. ಆಟೋ ಚಾಲಕರಿಗೆ ತುಂಬ ಕಷ್ಟ, ತುಂಬ ಹೊರೆನೇ ಆಗಿದೆ. ಹಾಗಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಅವರೇ ಯೋಜನೆಗಳು ಮಾಡಬೇಕಷ್ಟೇ. ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಆಟೋ ಚಾಲಕರ ಬಗ್ಗೆ ಇದು ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಇದ್ರ ಬಗ್ಗೆ ಒಳ್ಳೆ ಮಾಹಿತಿಗಳನ್ನ ಜನಕ್ಕೆ ತಲುಪಬೇಕು. ಮನೆಯಲ್ಲಿ ಗ್ಯಾಸ್ ಏರಿಕೆ ಆದ್ರೆ ಮನೆಯಲ್ಲಿ ಕೂಡ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ತಿಂಗಳಿಗೆ 20 ರೂಪಾಯಿ 29 ರೂಪಾಯಿ ಅಂದ್ರೂ ಒಂದೊಂದು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯವ್ರು ಏನು ಹೇಳ್ತಾರೆ? ಮನೆಯವರು ಏನು ಹೇಳ್ತಾರೆ, ತುಂಬ ದಿವಸ ಪ್ರಾಬ್ಲಮ್ಗಳಾಗ್ತಾ ಇದೆ. ಇದನ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ರಪಂಚದಲ್ಲಿ ಯಾರಿಗಾಗದೇ ಇರೋದು ನಮ್ಗೇನು ಆಗ್ತಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ರೇಟ್ ಜಾಸ್ತಿ ಆಗುತ್ತೆ, ಹಾಗೆ ಆಗುತ್ತೆ. ಅಂದ್ರೆ ಈಗ ಗೃಹ ಬಳಕೆಗೆ 29 ರೂಪಾಯಿ ಹೆಚ್ಚಳ ಆಗಿದೆ, ಒಂದ್ ಕಡೆ ಸ್ಯಾಲ್ರಿ ಅನ್ನೋದು ಹೆಚ್ಚಾಗ್ತಿಲ್ಲ. ಜನಸಾಮಾನ್ಯರಿಗೆ ಇದು ಹೊರೆ ಆಗಲ್ಲ ಅಂತೀರಾ ನೀವು? ಆಗಲ್ಲ, ಖಂಡಿತ ಆಗಲ್ಲ. ಯಾಕಂದ್ರೆ ಯಾವ ಸ್ಯಾಲ್ರಿ ಕಮ್ಮಿ ಇದೆ ನಿಮಗೆ. ನೀವು ಇವಾಗ ಇಂಡಿಯಾಲಿ ಎಷ್ಟು ಬೈಯಿಂಗ್ ಪವರ್ ಇದೆ ಅಂತಂದ್ರೆ ಇಟ್ಸ್ ಆಲ್ಮೋಸ್ಟ್ ಕಂಪೇರ್ಡ್ ಟು ಎನಿ ಅದರ್ ಕಂಟ್ರಿ ಇನ್ ದಿ ವರ್ಲ್ಡ್. ಅಷ್ಟು ಬೈಯಿಂಗ್ ಪವರ್ ಇದೆ. ಅಷ್ಟು ಬೈಯಿಂಗ್ ಪವರ್ ಇರ್ಬೇಕಾದ್ರೆ ಈಸ್ ನಾಮಿನಲ್. ಆ್ಯಂಡ್ ನಮ್ಮ ಇಂಡಿಯಾಗೆ ಮಾತ್ರ ಎಫೆಕ್ಟ್ ಆಗ್ತಿಲ್ಲ, ಅದು ಹೋಲ್ ವರ್ಲ್ಡ್ ಈಸ್ ಎಫೆಕ್ಟೆಡ್ ಫಾರ್ ದಿಸ್ ವಾರ್. ಅದರಿಂದ ಅಂತ ಏನು ಹೊರೆ ಅನ್ಸಲ್ಲ ಯಾರು. ಸರ್, ಬಹಳಷ್ಟು ಕೆಳ ಅಂದ್ರೆ ಜೀವನ ಮಾಡೋರು ಅಂದ್ರೆ ಒಂದು ಮಧ್ಯಮದವರು, ಆಟೋ ಆಗಿರ್ಬೋದು, ಕೂಲಿ ಕಾರ್ಮಿಕರ, ಇದು ಅವ್ರಿಗೆ ಹೊರೆ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ಯಾಸ್ ದರ ತಿಂಗಳಿಗೆ 1-2-3 ಸಾರಿ ಏರಿಕೆ ಆಗ್ತದೆ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೇರೆ. ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಕಷ್ಟ ಇರುತ್ತೆ. ಬಂದಾಗ ಒಂದು ಯುದ್ಧ ಅಂತ ಬಂದಾಗ ಎಲ್ಲರೂ ಅವ್ರವ್ರ ಕಷ್ಟ ಅನುಭವಿಸ್ಬೇಕಾಗತ್ತೆ. ಯಾವ ಗೌರ್ಮೆಂಟ್ನವರು, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಇದೇನು ಅಫೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅವ್ರವ್ರ ಜವಾಬ್ದಾರಿ ತೊಗೊಂಡು ಎಲ್ಲ ಮಿನಿಸ್ಟ್ರಿಗಳು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಜನಗಳು ಹೆಲ್ಪ್ ಮಾಡೋಕ್ಕೆ. ಜನಗಳು ಗೌರ್ಮೆಂಟ್ ಜೊತೆ ಸಾಥ್ ಕೊಡಬೇಕಲ್ವ, ಹೌದೋ ಅಲ್ವ? ಇದಾಯಿತು ನಮ್ಗೆ ಜಾಸ್ತಿ ಮಾಡಿದ್ರು ಇದು ಮಾಡಿದ್ರು ಅಂತಂದರೆ ಎಲ್ಲರಿಗಾಗೋದೇ ನಮಗೂ ಆಗ್ತಿದೆ. ನಾವೇನು ಹೊರ್ತಲ್ಲವಲ್ಲ ಪ್ರಪಂಚದಲ್ಲಿ. ಕಮ್ಮಿ ಸಮಯದಲ್ಲಿ ಕೆಲಸ ಮಾಡೋರಿಗೆ ಆಗಲಿ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ. ಯಾಕೆಂದರೆ ಒಂದು ತಿಂಗಳಿಗೆ 25 ರೂಪಾಯಿ ಜಾಸ್ತಿ ಆದರೆ ಇನ್ನು ನೆಕ್ಸ್ಟು ಇನ್ನೊಂದು ಸರ್ಕಾರ ಬರುತ್ತೆ, ಇಲ್ಲ ಇನ್ನೊಂದು ಸ್ಟ್ರೈಕೋ ಯುದ್ಧನೂ ನಡೆಯುತ್ತೆ. ಆವಾಗ 50 ರೂಪಾಯಿ ಜಾಸ್ತಿನೋ 150 ರೂಪಾಯಿ ಜಾಸ್ತಿನೋ ಅಂತ ಮಾಡ್ತಾರೆ. ಇದೆಲ್ಲ ಜಾಸ್ತಿ ಮಾಡಿದಾಗ ಸ್ಯಾಲ್ರಿನೂ ಜಾಸ್ತಿ ಮಾಡಿ ಅಂದರೆ ಯಾರೂ ಮಾಡಲ್ಲ. ಆದರೆ ತುಂಬ ಕಷ್ಟ ಆಗೇ ಆಗುತ್ತೆ.
ಸರ್, ಈಗಾಗಲೇ ಪೆಟ್ರೋಲ್ ಡೀಸೆಲ್ಗಳು ಜಾಸ್ತಿ ಆಗಿದೆ. ಆಟೋ ಚಾಲಕರಂತೂ ಬಹಳಷ್ಟು ಕಷ್ಟಕರ. ಬಟ್ ನಮ್ಮ ಕೆಲ ಹಂತದಲ್ಲಿ ಜೀವನ ಮಾಡೋರಿಗೆ ಇದು ಕಷ್ಟ. ಸರ್ಕಾರಕ್ಕೆ ಏನು ಹೇಳ್ತೀರಾ? ನಾನು ಅದೇ ಹೇಳ್ತಾ ಇರೋದು, ಇವಾಗ ಜನಕ್ಕೋಸ್ಕರ ನೀವೇನು ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ದ ಅದನ್ನು ಮಾಡಿ. ಅದು ಬಿಟ್ಟು ಮುಂದೆ ಬರ್ತೀನಿ, ಮುಂದೆ ತರ್ತೀನಿ, ಹಿಂದೆ ತರ್ತೀನಿ, ಆ ಫ್ರೀ ಕೊಡ್ತೀನಿ, ಅದೆಲ್ಲ ಬೇಡ. ಯಾಕೆಂದರೆ ಆಗಿನ ಕಾಲದ ಜನನು ಗ್ಯಾಸ್ ಇಲ್ದಿರೋನ ಸಂಸಾರ ನಡೆಸಿದ್ದಾರೆ, ಜೀವನ ನಡೆಸಿದ್ದಾರೆ. ಇವಾಗಿನ ಪರಿಸ್ಥಿತಿಲಿ ಹೇಳಬೇಕು ಅಂದರೆ ಯಾವುದು ಫ್ರೀ ಕೊಡಬಾರ್ದು. ಒಳ್ಳೆ ಜನಕ್ಕೆ ಮತ್ತು ನಂಬಿರೋ ಇದಕ್ಕೆ ಒಳ್ಳೆ ಮಾತು ಕೊಟ್ಟಿರೋ ಥರ ನಡ್ಕೊಂಡು, ಆಮೇಲೆ ಈಗಿನ ಕರ್ನಾಟಕನೇ ಆಗಲಿ ಇಂಡಿಯಾನೇ ಆಗಲಿ ಭವಿಷ್ಯನ ಒಳ್ಳೆ ನೆಕ್ಸ್ಟ್ ಇನ್ನೂ ಬೆಳೆಯೋ ಮಕ್ಕಳಿದ್ದಾರೆ, ಮತ್ತು ಅವ್ರಿಗೂ ಒಂದು ಸ್ಥಾನ, ಒಂದು ಹೆಜ್ಜೆ, ಒಳ್ಳೆ ಹೆಜ್ಜೆ ದಾರಿ ಸುಗಮವಾಗಿರಬೇಕು ಅಂತ ನಾನು ಹೇಳ್ತೀನಿ. ಸರ್, ಎಲ್ಲೋ ಒಂದು ಕಡೆ ಈಗ ಮಕ್ಕಳ ಫೀಸು ಕೂಡ ಜಾಸ್ತಿ ಆಗ್ತಿದೆ. ಮಕ್ಕಳನ್ನು ಬೆಳೆಸೋದಾಗಿರ್ಬೋದು, ಸ್ಯಾಲ್ರಿ ಅನ್ನೋದು ಹೈಕ್ ಆಗ್ತಿಲ್ಲ. ಜನರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ. ಜನ ಹೇಗೆ ಜೀವ ನಡೆಸ್ಬೋದು? ಒಂದರಿಂದ ಜಾಸ್ತಿ ಆಗಿದ್ದು ಅದು ಇಡೀ ಕುಟುಂಬಕ್ಕೆ ಒಂಥರ ಕಷ್ಟ ಆಗುತ್ತೆ. ಈಗ ನನಗೂ ಆಸೆ, ನನ್ನ ಮಗನು ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು, ನನ್ನ ಬರೋ ಸಂಬಳದಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ. ನಾನು ಬರ್ತಾ ಇರೋ ಸಂಬಳದಲ್ಲಿ ಕಮ್ಮಿ ಆಗಿ ಇದೆಲ್ಲ ದುಬಾರಿ ಆದಾಗ ನನ್ನ ಮಗನ ಏನು ಮಾಡಬೇಕಾಗುತ್ತೆ? ಏನೋ ಕೇಳ್ತಾನೆ, ಅದು ಕೊಡಿಸಿ ಅಂದಾಗ ಎಲ್ಲಿಂದ ತರಬೇಕಾಗುತ್ತೆ? ನಮ್ಗೆ 12,000 ರೂಪಾಯಿ ಸ್ಯಾಲ್ರಿ ಬರುತ್ತೆ ಅಂದ್ಕೊಳ್ಳಿ, ಇಲ್ಲ 15,000 ಸ್ಯಾಲ್ರಿ ಬರುತ್ತೆ ಅಂದ್ಕೊಳ್ಳಿ. ತಿಂಗಳು ಖರ್ಚಿಗೆ ಅಂತ ಮಾಡಿಕ್ಕಿರ್ತೀವಿ. ಎಲ್ಲ ಕಳೆದಾದ್ಮೇಲೆ ತಿರ್ಗಾ ಸಾಲ ಮಾಡಬೇಕು. ಸಾಲ ಮಾಡಬೇಕು ಅಂದರೆ ಏನು ಮಾಡಬೇಕು? ನಾವು ದುಡಿಯೋದನ್ನ ನೋಡಿನೇ ಕೊಡೋದು, ಇಲ್ಲ ಯಾವ್ದಾದ್ರು ಸಹಾಯಧನ ಅಂತೂ ಬರೋದು ಇಲ್ಲ. ಅದು ಬಂದ್ರೂ ಏನಾಗುತ್ತೆ, ಈಗಿನ ಕಾಲಕ್ಕೆ 2 ತಿಂಗಳು ಅನ್ನೋದು 3 ತಿಂಗಳಿಗೆ ಹೋಗಿರುತ್ತೆ, 4 ತಿಂಗಳಿಗೆ ಹೋಗಿರುತ್ತೆ. ಅದು ಇನ್ನೂ ಬಡವ್ರಿಗೆ ಕೈಗೆ ಸಿಗಲ್ಲ. ಗೃಹ ಬಳಕೆ ಏರಿಕೆಯಾಗಿದೆ. ಗೃಹ ಬಳಕೆ ಅಂತಲ್ಲ, ಎಲ್ಲ ಹೋಟೆಲ್ದು ಬಿಸ್ನೆಸ್ಸು, ಆಮೇಲೆ ಇವನ್ ಮನೇಲಿ ಗೆಸ್ಟ್ ಬರೋದು ಕೂಡ ಕಷ್ಟ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ಆಮೇಲೆ ಯುದ್ಧದ ಎಫೆಕ್ಟೂ ಇದರಲ್ಲಿ ಇರಬಹುದು. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಟ್ ನಾವು ಎಷ್ಟೆಷ್ಟು ಯಾವ ಥರ ಇಂಧನನ ಸೇವ್ ಮಾಡಬೇಕು, ಜವಾಬ್ದಾರಿ ಉಪಯೋಗಿಸ್ಕೋಬೇಕು. ಈಗ ನಾನು ಕೂಡ ಮಹಿಳೆ, ನೀವು ಕೂಡ ಒಂದು ಮಹಿಳೆ. ನಾವೊಂದು ಮನೆಯನ್ನು ನಿಭಾಯಿಸಬೇಕಾದ್ರೆ ನಮ್ಮ ಜವಾಬ್ದಾರಿ ಆಗಿರುತ್ತೆ. ನೀವು ಮನೆಯನ್ನು ಹೇಗೆ ನಿಭಾಯಿಸ್ತೀರಾ? ಅಂದರೆ ಯಾವುದು ಗ್ಯಾಸ್ ವಿಚಾರದಲ್ಲಿ ಎಷ್ಟೆಷ್ಟು ಆಗುತ್ತೋ ಅಷ್ಟಷ್ಟಿಂದ ನಾವು ಉಳಿಸ್ಬೇಕು ಮೇಡಮ್. ಸುಮ್ಮನೆ ಖರ್ಚು ಮಾಡಬಾರ್ದು. ಇವಾಗ ಯುದ್ಧದ ಎಫೆಕ್ಟ್ ಇರೋದ್ರಿಂದ ಸೊ ನಾವು ಜವಾಬ್ದಾರಿಯುತವಾಗಿ ಅದನ್ನ ಸದುಪಯೋಗ ಪಡಿಸ್ಕೋಬೇಕು, ಉಳಿಸ್ಕೋಬೇಕು ಅಷ್ಟೇ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಆದಷ್ಟು ಕಡಿಮೆ ಮಾಡೋಕ್ಕೆ ಹೆಚ್ಚಳಾಗೋದಕ್ಕೆ ಕಾರಣ ಈಗಾಗಲೇ ಏನು ನಮ್ಮ ವರ್ಲ್ಡ್ ಯುದ್ಧ ಆಗ್ತಿದೆ, ಇರಾನ್ ಮತ್ತು ಅಮೇರಿಕಾ. ಈ ಒಂದು ಪರಿಣಾಮದಿಂದ ಇವತ್ತು ಗ್ಯಾಸು, ಪೆಟ್ರೋಲು, ಡೀಸೆಲ್ ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಜನಸಾಮಾನ್ಯರಿಗೆ ಈಗ ನಮ್ಮ ದೇಶದಲ್ಲಿ ಜಾಸ್ತಿ 80% ಬಡವರು ಇರೋದ್ರಿಂದ ಅವರಿಗೆ ತುಂಬ ಅನಾನುಕೂಲ ಆಗಿದೆ. ಜೀವನ ನಡೆಸಲಿಕ್ಕೆ, ದಿನನಿತ್ಯ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಕೇಂದ್ರಕ್ಕೆ ಏನು ಹೇಳ್ತೀರಾ? ಅಲ್ಲ, ಕೇಂದ್ರಕ್ಕೆ ಈಗ ಅನಿವಾರ್ಯ ಅದು. ಯಾಕೆಂದರೆ ಈಗ ಇಡೀ ದೇಶನೇ ಈಗ ಎದುರಿಸ್ತಾ ಇರೋದ್ರಿಂದ, ಪ್ರಪಂಚದಲ್ಲೇ ಈ ಒಂದು ವಿಚಾರ ಆಗಿರೋದ್ರಿಂದ ಯುದ್ಧ, ಅದು ಆ ಯುದ್ಧದ ಪರಿಣಾಮ ನಮ್ಮ ಭಾರತ ದೇಶಕ್ಕೂ ತಟ್ಟಿದೆ. ಅದರಿಂದ ಕೇಂದ್ರದವರು ಈಗಾಗಲೇ ಸಬ್ಸಿಡಿ ರೂಪದಲ್ಲೇ ಕೊಡ್ತಾ ಇದ್ದಾರೆ ಪೆಟ್ರೋಲು ಮತ್ತು ಗ್ಯಾಸ್ ಎಲ್ಲ. ಆದರೆ ಜನಸಾಮಾನ್ಯರಿಗೆ ಇದು ಬಿಸಿ ಮುಟ್ಟಿದೆ. ಕೇಂದ್ರ ಸರ್ಕಾರ ಸ್ವಲ್ಪ ಇದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಕಡಿಮೆ ಮಾಡಬೇಕು ರೇಟನ್ನು. ಬೆಲೆ ಏರಿಕೆ ಮಾಡ್ತಾನೆ ಇದ್ದಾರೆ, ಕಮ್ಮಿ ಮಾಡೋದಂತೂ ಇಲ್ಲ. ಸುಮ್ಮನೆ ಬಡ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಇವರು ಏರಿಕೆ ಮಾಡ್ತಾ ಇದ್ದರೆ ಈ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಇದು ರಾಜ್ಯ ಸರ್ಕಾರದವ್ರು ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಇದು ಕೇಂದ್ರ ಸರ್ಕಾರದವರೇ ಸರಿ ಮಾಡಬೇಕು. ಅವರೇ ಜಾಸ್ತಿ ಅದಕ್ಕೆ ಅವರು ಇಂಟ್ರೆಸ್ಟ್ ತಗೊಂಡು ಕಡಿಮೆ ಮಾಡಬೇಕು. ತುಂಬ ಜನಸಾಮಾನ್ಯರಿಗೆ ತುಂಬ ಕಷ್ಟನೇ ಆಗ್ತಾಯಿದೆ ಮೇಡಮ್, ತುಂಬ ಕಷ್ಟ ಆಗ್ತಾಯಿದೆ. ಹೋದ ತಿಂಗಳು 960 ರೂಪಾಯಿ ಇತ್ತು, ಈಗ 960 ರೂಪಾಯಿ ಆಗಿದೆ. ಇವಾಗ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿಕೊಟ್ರೆ ಜನಗಳಿಗೆ ಸ್ವಲ್ಪ ಕಮ್ಮಿ. ಮಗ ಕಷ್ಟ ಆಗ್ತಾಯಿದೆ ಮೇಡಮ್, ಮನೆ ಕಷ್ಟ ಆಗ್ತಾಯಿದೆ. ಇನ್ನು ಏನು ಮಾಡೋದು, ಅದಕ್ಕೆ ತಂದು ಮಾಡಲೇಬೇಕಲ್ವಾ, ತಂದು ಮಾಡಲೇಬೇಕು. ತುಂಬ ಕಷ್ಟ ಆಗ್ತಾಯಿದೆ. ತುಂಬ ಕಷ್ಟ ಆಗ್ತಾಯಿದೆ. ಕಷ್ಟ ಆಗುತ್ತೆ. ಹಿಂದಿನ ಕಾಲದಲ್ಲಿ ಇತ್ತಲ್ಲ ಒಲೆಯಲ್ಲಿ ಮಾಡ್ಕೊಂಡು ಊಟ ಮಾಡೋದು, ಆ ರೀತಿ ಪರಿಸ್ಥಿತಿಗೆ ಹೋಗ್ತಾ ಇದೆ. ನಾವು ಇವಾಗ ಏನಾದರೂ ಜಾಬ್ ಪರ್ಪಸ್ ಎಲ್ಲಾದರೂ ಸಿಟಿಗಳಲ್ಲಿ ಬಂದು ಸೇರಿಕೊಂಡ್ರೆ, ಇವಾಗ ಏನೋ ಅವ್ರು ಕೊಡೋ ಸಂಬಳ ಈ ಸಿಟಿಯಲ್ಲಿ ಏನು ಹೊಸ್ದಾಗಿ ಸೇರ್ಕೊಂಡ್ರು ಎಕ್ಸ್ಪೀರಿಯೆನ್ಸ್ ಆದರೆ ಕೊಡೋದು 15,000 20,000. ಈ ಸಿಲಿಂಡ್ರ್ ಬೆಲೆನೇ 2,000 ಆಯಿತು ಅಂತ ಅಂದರೆ ನಾರ್ಮಲಿ ರೇಷನ್ನು ಅದು ಇದು ಮನೆ ಬಾಡಿಗೆ ಖರ್ಚು ದುಡ್ಡೆಲ್ಲ ಅದಕ್ಕೆ ಹೋಗ್ಬಿಡುತ್ತೆ. ಬದುಕಲಿಕ್ಕೆ ಏನು ಅಂತಂದರೆ ದುಡಿಬೇಕು, ತಿನ್ನಬೇಕು ಅಷ್ಟೇ. ಅಲ್ಲೇನು ನಾವು ಸೇವಿಂಗ್ಸ್ ತಗೊಳೋದು ಇನ್ನೊಂದು ಏನು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಈಗ 29 ರೂಪಾಯಿ ಅಂದರೂ ಕೂಡ ಇದು ಎಷ್ಟು ಹೊರೆ ಆಗ್ಬೋದು? ಕಷ್ಟನೇ ಈಗ ನೋಡಿ, ಈಗ ನಾವು ಮಿಡಲ್ ಕ್ಲಾಸ್ ಜನ, ಎಲ್ಲೋ ರಿಚ್ ಪರ್ಸನ್ಸ್ಗಳು ಇರೋದು, 3 ಮತ್ತೊಂದು ಜನ ಇರೋದು.
ಬಟ್ ಮಿಡಲ್ ಕ್ಲಾಸನ್ನ ಈಗಿನ ಪರಿಸ್ಥಿತಿಯಲ್ಲಿ ಬದುಕೋದೇ ಕಷ್ಟ ಆಗಿದೆ. ಹಾಗಾಗಿ ಈ ಸರ್ಕಾರ ಬಂದಿದೆ, ಸರ್ಕಾರ ಹೆಂಗೆ ಜನಗಳಿಗೆ ಇಟ್ಟಬೇಕು ಅಂತ ಅಂದರೆ, ಜನಗಳಿಗೆ ಅವ್ರುಗಳಿಗೆ ಏನು ದಿನನಿತ್ಯ ಬೇಕಾಗಿರುತ್ತೆ ಆ ಸಾಮಾನುಗಳ ಬೆಲೆಗಳನ್ನ ಇಳಿಸ್ತಾ ಹೋಗಬೇಕು. ದುಬಾರಿ ಅಂತ ಅಂದರೆ ರಿಚ್ ಪರ್ಸನ್ಸ್ಗಳ ಹತ್ರ ಅವ್ರಿಗೆ ಬೇಕಾಗಿದ್ದು ತೊಗೊಳ್ಲಿ. ನಾವು ಸಾಮಾನ್ಯ ಜನಗಳಿಗೆ ಏನು ಕೊಡಬೇಕು? ಈಗ ಅವರಿಗೇನು ದಿನನಿತ್ಯಕ್ಕೆ ವಸತಿ ಸೌಲಭ್ಯ, ಊಟ ತಿಂಡಿ ಅವೆಲ್ಲ ಅವಶ್ಯಕತೆ ಅಲ್ವಾ? ಈಗ ಭಿಕ್ಷುಕನಿಗೂ ಅದು ಬೇಕು. ಅವನಿಗೆ ಅವನು ಮನೆ ಬೇಕು ಅಂತ ಕೇಳಲ್ಲ, 3 ಹೊತ್ತು ಊಟ ಇರಬೇಕು ಅಂತ ಕೇಳ್ತಾನೆ. ಊಟ ಮಾಡ್ಕೊಳ್ಲಿಕ್ಕೆ ಸಿಲಿಂಡರ್ ಬೆಲೆ ನೋಡಿ 2,000, ಎಲ್ಲಿ ತಗೊಳ್ಲಿಕ್ಕೆ ಆಗುತ್ತೆ? ಆಗೋದೇ ಇಲ್ಲ. ಸಾಧ್ಯ ಏನು ಹೇಳ್ತೀರಾ? ಕೇಂದ್ರ ಇದು ಜಾಸ್ತಿ ಮಾಡಿ ಯುದ್ಧದ ರೀಸನ್ ಕೊಡ್ತಾ ಇದ್ದಾರೆ ಮೇಡಮ್. ಅದನ್ನೇ ನಾವು ಸ್ಟೇಟಿಗೆ ಕೇಳಿದರೆ ಅವರು ಸೆಂಟ್ರಲ್ ಅವ್ರು ಮಾಡಬೇಕು, ಸೆಂಟ್ರಲ್ ಅವ್ರು ಮಾಡಿದರೆ ನಾವು ಸ್ಟೇಟ್ನವ್ರು ಮಾಡ್ತೀವಿ ಅಂತ ಹೇಳ್ತಾರೆ. ಅದೇನು ಅಂತಾರಲ್ಲ, ಈಗ ಮಗು ಸರಿ ಇಲ್ಲ ಆದರೆ ಪೇರೆಂಟಿಗೆ ಬೈದಂಗೆ ಆಯ್ತಿದೆ, ಅಷ್ಟೇ ಕತೆ. ಎಲ್ಲರಿಗೂ ಕೇಳ್ಕೊಳೋದಷ್ಟೇ. ಬಟ್ ಏನಂತ ಅಂದರೆ ಸಾಮಾನ್ಯ ಜನರಿಗೆ ಹೊರೆ ಆಗ್ಲಿದ್ದಂಗೆ ನಡ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನೋಡಿ ಇಂದಿನ ಪರಿಸ್ಥಿತಿಯಲ್ಲಿ. ಎಲ್ಲ ಮಾಡವ್ರೆ ಸರ್. ಈಗ ಪಿಕಪ್ಗೆ 2 ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ. ಅದು 2 ಕಿಲೋಮೀಟ್ರದ್ದು ಏನು ಸಿಕ್ಕಲ್ಲ. ಓಲಾರಲ್ಲಿ ಕೊಡೋದು ನೋಡಿದ್ರೆ ಬೀಟ್ರಿಂದನೂ ಕಡಿಮೆ ಇರುತ್ತೆ. 2 ಕಿಲೋಮೀಟ್ರ್ ಪಿಕಪ್ ಇರುತ್ತೆ. 2 ಕಿಲೋಮೀಟ್ರ್ ಪಿಕಪ್ ಮಾಡ್ಕೊಬಂದ್ರೆ ಅದೆಲ್ಲ ಏನು ಬರಲ್ಲ ನಮಗೆ. ಸಂಬಳಗಳಂತೂ ಜಾಸ್ತಿ ಮಾಡ್ತಾ ಇಲ್ಲ. ಎಲ್ಲ ಅವ್ರವ್ರಿಗೆ ಸೇರಿ ಸರ್, ನಮಗೇನು ಸೇರ್ತಾ ಇಲ್ಲ. ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಕಷ್ಟ ಇದೆ. ಬಟ್ ಬಿಸ್ನೆಸ್ ಇಲ್ಲ. ಆ ಪರಿಸ್ಥಿತಿ ಒಳಗೆ ಭಾಳ ಕಷ್ಟ ಇದೆ ಜೀವನ ಮಾಡೋಕ್ಕೆ. ಮನೆ ಗ್ಯಾಸ್ ಸಿಲಿಂಡರ್ ರೇಟು ಜಾಸ್ತಿ ಮಾಡಿದ್ರೆ ಹೆಂಗೆ ಜೀವನ ನಡೆಸೋದು? ಅದು ಹೆಂಗೇನು ಮಾಡಬೇಕಲ್ಲ ಸರ್, ಜೀವನ ಮಾಡಲೇಬೇಕು. ಈ ಯಾರ್ದು ಹೆಲ್ಪ್ ಇಲ್ಲ, ಏನಿಲ್ಲ, ನಾವು ಕಷ್ಟ ಬಿದ್ದು ನಾವೇ ಮಾಡಲೇಬೇಕು. ಸಂಬಳಗಳಂತೂ ಜಾಸ್ತಿ ಮಾಡಲ್ಲ. ಇಲ್ಲ, ಮಾಡಲ್ಲ. ಎಕ್ಸ್ಟ್ರಾ ಕೇಳಿದ್ರೆ ಏನು ಕೊಡಲ್ಲ. ಒಂದು 20 ರೂಪಾಯಿ ಕೇಳಿದ್ರೆ ಏನಕ್ಕೆ ಯಾತಕ್ಕೆ ಅಂತಾರೆ. 30 ರೂಪಾಯಿ 1 ಲೀಟ್ರ್ ಗ್ಯಾಸ್ಗೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಹಿಂಗೆ ಆದರೆ ಜೀವನ ಹಿಂಗೆ ಅಣ್ಣ, ಭಾಳ ಕಷ್ಟ ಇದೆ ಅಣ್ಣ. ಕೇಂದ್ರ ಸರ್ಕಾರ ಕೇಳಿದ್ರೆ ವಾರಿಂದ ಆಗ್ತದೆ ಅಂತ ಹೇಳ್ತಾರೆ. ವಾರಿಂದ ಎಲ್ಲ ಏನನ್ನು ತಗೊಂಡು ಹೋಗಿ ವಾರಿಂದ ಆಗಿದೆ, ವಾರ ಹಂಗಿನಾಗಿದ್ದು ಅದೇ ಹೇಳ್ತಾ ಇದ್ದಾರೆ, ಪದೇ ಅದೇ ಹೇಳ್ತಾ ಇದ್ದಾರೆ. ಬಟ್ ನಾವು ಹೋಗಿ ಯಾರ ಹತ್ರ ಕೇಳಬೇಕು? ದೇವ್ರ ಹತ್ರನೇ ಕೇಳ್ಕೊಳ್ಬೇಕು ಅಷ್ಟೇ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಸರ್ಕಾರ ಬಂದರೆ ಏನು ಉದ್ಧಾರ ಆಗ್ತಾ ಇಲ್ಲ ಸರ್. ಯಾವ ಸರ್ಕಾರ ಬಂದರೆ ಏನು ಉದ್ಧಾರ ಆಗ್ತಾರಲ್ಲ. ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಬಡವರು ನಮ್ಮಂಥವ್ರಿಗೆ ಎಲ್ಲರಿಗೂ ತೊಂದರೆ ಆಗ್ತಾನೆ ಇದೆ. ನೋಡಿದ್ರೆ ಗ್ಯಾಸ್ ಅಲ್ಲಿ ನೋಡಿದ್ರೆ ಆ ವಾರು ಅಂತ ಎಲ್ಲನೂ ಹೇಳ್ತಾರೆ. ಆದರೂ ಏನಂತೆ, ನಮ್ಮ ದೇಶ, ನಮ್ಮ ಪರಿಸ್ಥಿತಿ, ನಮ್ಮ ಜನದ ಪರಿಸ್ಥಿತಿ ನೋಡಬೇಕು. ನಮ್ಮಂಥವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದು ಬಿಟ್ಟು ಎಲ್ಲ ಥರದ್ದು ಈಗೆಲ್ಲ ಪ್ರತಿಯೊಂದು ಸಾಮಾನು ಬೆಲೆ ಜಾಸ್ತಿ ಆಗ್ತಾನೇ ಇದೆ. ಎಣ್ಣೆಯಿಂದ ಹಿಡಿದು, ಗ್ಯಾಸಿಂದ ಹಿಡಿದು, ಅಕ್ಕಿಯಿಂದ ಹಿಡಿದು, ಬೇಳೆಯಿಂದ ಹಿಡಿದು ಎಲ್ಲನೂ ಜಾಸ್ತಿ ಆಗ್ತಿದೆ. ನಾವೆಲ್ಲ ಹೆಂಗೆ ಜೀವನ ಸಾಗಿಸೋದು ಅಂತ ಗೊತ್ತಿಲ್ಲ. ಮತ್ತು ಸರ್ಕಾರ ನಮ್ಮ ಆಟೋದವ್ರಿಗೆ ಅಂತ ಏನೂ ಮಾಡಿಕೊಟ್ಟಿಲ್ಲ. ಯಾವುದೇ ಒಂದು ಇನ್ಶೂರೆನ್ಸ್ ಆಗಲಿ, ಯಾವುದೇ ಒಂದು ಸಹಾಯಧನ ಆಗಲಿ, ಒಂದು ಪ್ರೋತ್ಸಾಹ ಧನ ಅನ್ನೋದು ನಮಗೇನು ಕೊಡೋದು ಇಲ್ಲ. ಪ್ರತಿಯೊಂದಕ್ಕೂ ನಾವು ಕಟ್ತೀವಿ, ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಗಾಡಿ ಎಫ್ಸಿ ಮಾಡ್ತೀವಿ, ಪರ್ಮಿಟ್ ಎಫ್ಸಿ ಮಾಡ್ತೀವಿ, ಮೀಟ್ರ್ ಎಫ್ಸಿ ಮಾಡ್ತೀವಿ, ಎಲ್ಲನೂ ಮಾಡಿ ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತೀವಿ. ಮತ್ತು ಜನಸೇವೆ ನಿರಂತರವಾಗಿ ಮಾಡ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೂ ಆಟೋದು ನೋಡಿ, ಎಲ್ಲಾದರೂ ಒಂದು ಆಕ್ಸಿಡೆಂಟ್ ಅಂತ ಬರುತ್ತಾ, ಇಲ್ಲ ಆಟೋದವ್ನು ಯಾರಿಗಾದ್ರೂ ಜನಗರಿಗೆ ಕಿರುಕುಳ ಅಂತ ಬರುತ್ತಾ? ಏನೂ ಇಲ್ಲ. ಆದರೂ ನಮ್ಮಂಥವ್ರಿಗೆ ರ್ಯಾಪಿಡೋಯಿಂದ ಮತ್ತು ಬೇರೆ ಅಗ್ರಿಗೇಟ್ ಕಂಪ್ನಿಗಳಿಂದ ಎಲ್ಲರಿಗೂ ತೊಂದರೆ. ಅವ್ರು ನೋಡಿ, ನಿಮಗೆ ಗೊತ್ತಿದೆ, ಸರ್ಕಾರಕ್ಕೆ 1 ತಿಂಗಳಿಗೆ ಅವನು ಕೂತ್ಕೊಂಡಿದ್ದ ಜಾಗದಲ್ಲಿ 2 ರಿಂದ 3 ಕೋಟಿ ದುಡಿತಾನೆ. ಗೊತ್ತಿದ್ದು ಅದನ್ನು ಯಾರೂ ಬ್ಯಾನ್ ಮಾಡ್ತಾಯಿಲ್ಲ. ಅದಕ್ಕೆ ಕೋರ್ಟು ಸಪೋರ್ಟ್ ಮಾಡ್ತಿದೆ. ಕೋರ್ಟ್ ಅದಕ್ಕೆ ಯಾವ ಥರ ಯೋಚನೆ ಮಾಡಿ ಸಪೋರ್ಟ್ ಮಾಡ್ತಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಿಮಗೆ ಕೆಲವೊಂದು IT BT ಕಂಪ್ನಿಗಳಲ್ಲಿ ಕೆಲಸದಿಂದನೇ ತೆಗಿತಾ ಇದ್ದಾರಲ್ಲ, ಕೆಲಸದಿಂದ ತೆಗಿತಾರೆ. ಅದರಲ್ಲೂ ನಮ್ಮ ಕನ್ನಡದವ್ರಿಗೆ 3% ಮೇಲೆ ಯಾವ IT ಕಂಪ್ನಿನೂ ಕೆಲಸ ಕೊಟ್ಟಿದೆಯಾ ತೋರಿಸಿ ನೋಡೋಣ. ಯಾವುದೇ ಕಂಪ್ನಿ ಕೆಲಸ ಕೊಟ್ಟಿಲ್ಲ, ಏನೂ ಮಾಡಿಲ್ಲ, ಯಾವುದೇ ಥರದ್ದು ಏನೂ ಮಾಡ್ತಾಯಿಲ್ಲ. ಇನ್ನು ನಮ್ಮ ಕರ್ನಾಟಕದವರು ಅಂದ್ರೇ, ಈಗ ಕೇರಳ ಕಂಪ್ನಿಯದು ನೋಡಿ ಎಷ್ಟೊಂದಿದೆ ಬೆಂಗಳೂರಿನಲ್ಲಿ. ಅದರಲ್ಲಿ 1000 ಜನದಲ್ಲಿ 6 ಜನ ನಮ್ಮ ಕನ್ನಡದವ್ರು ಇರಲ್ಲ. ಕೇಳಿದ್ರೆ ಅವರು ಲೋಕಲ್ ಜನ ಯಾವುದೇ ರೀತಿಯಿಂದ ಆದರೂ ನಮಗೆ ತೊಂದರೆ ಮಾಡ್ತಾರೆ, ಅದಕ್ಕೆ ನೋಡಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ಹಿಂದೂ ಸಂಘಟನೆ ಆಗಲಿ ಎಲ್ಲರೂ ಖಂಡಿಸಿದ್ರೂ ಸರ್ಕಾರ ತಿರುಗಿ ನೋಡ್ತಾ ಇಲ್ಲ. ಈಗ DK ಶಿವಕುಮಾರ್ ಅವ್ರು ಬಂದಿದ್ದಾರೆ. ದಯವಿಟ್ಟು ನೋಡಿ, ನಮ್ಮ ಆಟೋದವ್ರಿಗೆ, ನಮ್ಮಂಥ ಜನತೆಗೆ ದಯವಿಟ್ಟು ಅನುಕೂಲ ಮಾಡ್ತಿದ್ದೀರಾ. ನಮ್ಮ ಆಟೋ ಇದಕ್ಕೇನಾದರೂ ಒಂದು ಅನುಕೂಲ ಮಾಡಿ, ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ನಾವು. ಎಲ್ಲ ಜಾಸ್ತಿ ಆಗಿಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಭಾಳ ಕಷ್ಟ ಕೊಡ್ತಾ ಇದ್ದಾರೆ. ಇದು ಗೋರ್ಮೆಂಟು ಮಾಡಬೇಕು, ಎಲ್ಲ ಕಡಿಮೆ ಮಾಡ್ಬೋದು. ಇವಾಗ ಮೆಡ್ರಾಸ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ
ಎಲ್ಲ ಟ್ಯಾಕ್ಸ್ ಬಿಟ್ಬಿಟ್ರೆ ಎಲ್ಲ ಸಿಗ್ತದೆ ಚೀಪ್ ಆ್ಯಂಡ್ ಬೆಸ್ಟು. ಇವರೆಲ್ಲ ಮಾಡ್ತಾ ಇಲ್ಲ. ಬೇರೆ ಇವ್ರಿಗೆ ದುಡ್ಡು ಸಾಕು, ಇವ್ರಿಗೆ ಗೋಲ್ಡ್ ಬೇಕು, ಇವ್ರಿಗೆ ಎಲ್ಲ ಬೇಕು, ಇಷ್ಟ ಇವ್ರಿಗೆ ಆಗ್ತಾ ಇಲ್ಲ. ನಮಗೆ ಎಲ್ಲ ಜನಗಳಿಗೆ ಏನು ಮಾಡಿ ಕೊಡ್ತಾ ಇದ್ದಾರೆ ಹೇಳಿ? ಇವರು ಏನು ಲಾಭನೇ ಮಾಡ್ತಾ ಇಲ್ಲ. ಇಷ್ಟು 15 ವರ್ಷ ಆಯಿತು, ಏನು ಮಾಡ್ತಾ ಇದ್ದಾರೆ ಇವರು? ಹಾಳು ಮಾಡಿಬಿಟ್ರು ಅಲ್ಲ ಇಂಡಿಯಾಗೆ, ಹಾಳು ಮಾಡಿಬಿಟ್ಟು ಇವಾಗ ಇಲ್ಲ ಸುಳ್ಳು ಹೇಳೋದು. ವಾರ ಆಗ್ತಾ ಇಲ್ಲ. ಅದಕ್ಕೆ ಮುಂಚೆ ಏನು ಮಾಡಿದ್ರು? ಅದಕ್ಕೆ ಮುಂಚೆ ಏನು ಮಾಡಲಿಲ್ಲ. ಇಲ್ಲ ಸ್ವಲ್ಪ ಎಲ್ಲರಿಗೆ ಹಾಳು ಮಾಡೋಕ್ಕೆ, ನಾಶ ಮಾಡೋಕ್ಕೆ ಕೂತ್ಕೊಂಡಿರೋದು ಇವರೆಲ್ಲ ಕಳ್ಳ. ಇವರೆಲ್ಲ ನಂಬರ್ 1 ಎಲ್ಲ ಕಳ್ಳ ಮಾಡೋಕ್ಕೆ, ಇವರು ಎಲ್ಲ ರಾಬರಿ ಮಾಡೋಕ್ಕೆ ಕೂತ್ಕೊಂಡಿರೋದು. ಸರ್ಕಾರನೇ ಹೇಳ್ತಾ ಇರೋದು, ಸರ್ಕಾರ ಮಾಡಿದ್ರೆ ಎಲ್ಲ ಆಗೋದು. ಸರ್ಕಾರ ಮಾಡಲಿಲ್ಲ ಅಂದರೆ ಏನಾಗೋದಿಲ್ಲ. ಇಲ್ಲ ಸರ್ಕಾರ ಮಾಡಿದ್ರೆ ತಾನೇ ಇದೆಲ್ಲ ಪ್ರಪಂಚದಲ್ಲಿ ಕಷ್ಟ ಇರೋದು, ಹಾಳು ಆಗ್ತದೆ. ಇದು ಇವಾಗ ಇರೋದೆಲ್ಲ ಮಕ್ಕಳಿಗೆ ಎಲ್ಲ ಎಕ್ಸಾಮ್ರಲ್ಲಿ ಅದು ಕೂತ್ಕೊಳ್ಳೋಕೆ ಆಗೋದಿಲ್ಲ, ಹೋಗೋಕ್ಕೆ ಆಗೋದಿಲ್ಲ, ಬರೋಕ್ಕೆ ಆಗೋದಿಲ್ಲ. ಗಾಡಿ ಓಡಿಸೋಕ್ಕೆ ಪೆಟ್ರೋಲ್ ಕಾಸ್ಟ್ಲಿ, ಊಟ ಮಾಡೋಕ್ಕೆ ಗ್ಯಾಸ್ ಕಾಸ್ಟ್ಲಿ, ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಾಯಿದ್ರೆ ಏನಾಗ್ತದೆ ಅವಳಿ? ಹಾಳು ಮಾಡಿಬಿಟ್ರು. ಇಲ್ಲ ಅಲ್ಲ ಸಂಬಳ ಮಾತ್ರ ಜಾಸ್ತಿ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇಲ್ಲ? ಒಂದು ಪೈಸಾ ಇಲ್ಲ ಅಂತಾರೆ. ಹೋದಾರು ಗೌರ್ಮೆಂಟೇ ದುಡ್ಡಿಲ್ಲ ಅಂತಾರೆ. ಇಷ್ಟು ಕೋಟಿ ಲೆಕ್ಕ ನಮಗೆ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಹಾಳು ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದುಡ್ಡಿಲ್ಲ ಅಂತ ಇದ್ದಾರೆ. ಬೇರೆ ಇದು ಯುದ್ಧ ಪರಿಣಾಮ ಆಗ್ತಾ ಒಂದು ಕಾರಣ ಇರ್ಬೋದು, ಆದರೆ ಕಡಿಮೆ ಆಗೋದು ಯಾಕೆ ಇದು ಕಡಿಮೆ ಆಗ್ತಾ ಇಲ್ಲ ಅದನ್ನು ನೋಡಬೇಕಾಗುತ್ತೆ. ಇವಾಗ ಬರೀ ಇದು ಜಾಸ್ತಿ ಆಗೋ ಮಾತ್ರ ಇವ್ರಿಗೆ ಗೊತ್ತಾಗುತ್ತೆ ಹೊರತು ಜನಸಾಮಾನ್ಯನಿಗೆ ಕಡಿಮೆ ಆಗಿಂತ ಯಾವ ಕಾರಣಕ್ಕೂ ಕೊಡ್ತಾ ಇಲ್ಲ, ಕಡಿಮೆನೂ ಮಾಡ್ತಾ ಇಲ್ಲ. ಈ ಜನಸಾಮಾನ್ಯ ಹೊಡೆತ ತಾನಿದು, ಅದು ಯಾಕೆ ಕಡಿಮೆ ಮಾಡ್ತಾ ಇಲ್ಲ ಅಂತ ಅವ್ರು ಯೋಚನೆ ಮಾಡಬೇಕು. ಏನು ಸಂಬಳಕ್ಕೆ ತಕ್ಕನಾಗಿ ಗ್ಯಾಸ್ ರೇಟು ಅಥವಾ ಇನ್ನೊಂದು ಯಾವ್ದು ರೇಟು, ಒಂದ್ಸಲಿ ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾ ಅಥವಾ ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತವೆ. ಅದು ಇದರ ಎಲ್ಲ ವಿಷಯ ಮೇಲೆ ಅಫೆಕ್ಟ್ ಆಗುತ್ತೆ. ಕೊನೆಗೆ ಇದು ಇನ್ಫ್ಲೇಷನ್ ರೇಟಿಗೆ ಅಫೆಕ್ಟ್ ಆಗುತ್ತೆ. ಡೆಫಿನೆಟಾಗಿ ಮಿಡಲ್ ಕ್ಲಾಸ್ಗೆ ಇದಾಗುತ್ತೆ, ಅಫೆಕ್ಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಸ್ಯಾಲರಿಡ್ ಪರ್ಸನ್ಸ್ಗೆ ಇದನ್ನು ನೋಡಿಕೊಂಡು ಜನಸಾಮಾನ್ಯ ಹಿತರಕ್ಷಣೆ ನೋಡ್ಕೊಂಡು ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದು ಜನಸಾಮಾನ್ಯರ ಮೇಲೆ ತುಂಬ ಹೊರೆ ಬೀಳುತ್ತೆ. ಯಾಕೆಂದರೆ ಇದು ದಿನನಿತ್ಯದ ಖರ್ಚು. ಯಾವತ್ತು ನಮಗೆ ಗ್ಯಾಸು ಇಲ್ಲದೆ ಹೋದರೆ ನಾವು ಮನೆಗಳಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ. ಹೋಟೆಲ್ ಹೊರಗಡೆ ತುಂಬ ದುಬಾರಿಯಾಗಿದೆ. ಇದರಿಂದ ಇದು ನಮ್ಮ ಗ್ರಾಹಕರ ಮೇಲೆ ತುಂಬ ಹೊರೆ ಬಿದ್ದು ಇದನ್ನು ಆದಷ್ಟು ಬೇಗ ಇದನ್ನು ಕಡಿಮೆ ಮಾಡಬೇಕಾಗಿ ನಾವು ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ಕೇಳ್ಕೊತೀವಿ. ಹೌದು, ವಾರಿಂದ ಹಿಂಗಾಗ್ತಾ ಇದೆ. ಬೇರೆ ಸರ್ಕಾರಿ ಖರ್ಚುಗಳನ್ನು ಕಡಿಮೆ ಮಾಡಿ ದೊಡ್ಡ ಇವುಗಳು ಜೊತೆಗೆ 100 ಕಾರುಗಳನ್ನ ತೊಗೊಂಡು ಹೋಗ್ತಾರೆ, ಅದನ್ನು ಕಡಿಮೆ ಮಾಡಿ ಇವರು ಆದಷ್ಟು ನಮಗೆ ಇದಕ್ಕೆ ಸಬ್ಸಿಡಿಯನ್ನು ಕೊಟ್ಟು ಮಾಡಿದರೆ ಇದು ಗ್ರಾಹಕರಿಗೆ ತುಂಬ ಸಹಾಯ ಆಗುತ್ತೆ. ಆಮೇಲೆ ಇವಾಗ ದಿನನಿತ್ಯದ ಖರ್ಚು ಜಾಸ್ತಿ ಆಗ್ತದೆ, ಮತ್ತೆ ಸಂಬಳಗಳು ಜಾಸ್ತಿ ಆಗ್ತಾ ಇಲ್ಲ. ದಿನನಿತ್ಯದ ಖರ್ಚುಗಳು ಮಾತ್ರ ಜಾಸ್ತಿ ಅಲ್ಲ, ಇದನ್ನೆಲ್ಲ ನೋಡಿಕೊಂಡು ಸರ್ಕಾರಿ ಅಧಿಕಾರಿಗಳಿಗೆ ಅವರು ಸಂಬಳಗಳನ್ನು ಜಾಸ್ತಿ ಮಾಡ್ಬೋದು. ಆದರೆ ಈ ಪ್ರೈವೇಟಲ್ಲಿ ಕೆಲಸ ಮಾಡೋರಿಗೆ ಇದನ್ನೆಲ್ಲ ನೋಡಿಕೊಂಡು ಅವರು ಸಂಬಳ ಜಾಸ್ತಿ ಮಾಡೋಕ್ಕಾಗಲ್ಲ. ಅವುಗಳೆಲ್ಲ ತುಂಬ ಒದ್ದಾಡಿಕೊಂಡು ಈ ಬೆಂಗಳೂರಂಥ ನಗರಗಳಲ್ಲಿ ಈ ಎಲ್ಲ ನಮ್ಮ ಜನಗಳು ಜೀವನ ಮಾಡಬೇಕಾಗಿದೆ. ಇದು ನಮಗೆ ಖಂಡಿತವಾಗಲೂ ತುಂಬ ತೊಂದರೆ ಆಗಿದೆ. ಇದನ್ನು ಕೇಂದ್ರ ಸರ್ಕಾರ ಇದನ್ನು ಗಮನಿಸಿ ಇದಕ್ಕೆ ಸೂಕ್ತ ಒಂದು ನಿರ್ಧಾರ ತಗೊಂಡು ಇದಕ್ಕೆ ಹೆಚ್ಚಿನ ಮಹತ್ವ ನೀಡಿ ಇದಕ್ಕೆ ನಮ್ಮ ಒಂದು ಈ ಹೊರೆಯನ್ನು ತಪ್ಪಿಸ್ಬೇಕಾಗಿ, ಅವರ ಹೊಣೆ ಹೊತ್ತುಕೊಂಡು ನಮ್ಮ ಹೊರೆಯನ್ನು ತಪ್ಪಿಸ್ಬೇಕಾಗಿ ನಾವು ಇದನ್ನು ಕೇಳ್ಕೊಳ್ತೀವಿ. ಸರ್, ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ನಾವು ಔಟ್ಸೋರ್ಸ್ ಆಗಿ ನಾವು ಕೆಲಸ ಮಾಡ್ತೀವಿ, ನಮಗೆ ಸ್ಯಾಲ್ರಿನೂ ಕಡಿಮೆ ಇರುತ್ತೆ. ಈ ಥರ ಇವರು ಮೋದಿಯವರು ಪ್ರತಿಯೊಂದನ್ನು ರೇಟ್ ಜಾಸ್ತಿ ಮಾಡ್ತಾ ಇದ್ರೆ ನಾವು ಯಾವ ಥರ ಜೀವನ ಮಾಡಬೇಕು? ಪೆಟ್ರೋಲು ರೇಟ್ ಜಾಸ್ತಿ ಮಾಡ್ತಾರೆ. ಇವಾಗ ನಮಗೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಇದನ್ನು ನಮಗೆ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಅದರಲ್ಲೂ ನಮಗೆ ಆಲ್ರೆಡಿ ನಮಗೆ ವಿದ್ಯುತ್ ಇದರದೆಲ್ಲ ಬಿಲ್ಗಳೆಲ್ಲ ಬರ್ತಾ ಇದೆ. ನಾವು ಯಾವ ಥರ ಮಾಡಬೇಕು ಸರ್? ನಾವು ಇವ್ರನ್ನ ಓಟ್ ಹಾಕಿ ಗೆಲ್ಸೋದು ಇದೇ ಉದ್ದೇಶಕ್ಕೆ? ನಮಗೆ ಏನು ಯೂಸ್ ಆಗ್ತಾ ಇದೆ ಸರ್? ಸರ್, ವಾರ್ ರೀಸನ್ ಇದೆ, ಹೌದು. ನಾವು GST ಕಟ್ಟೋದಿಲ್ವಾ? ನಾವು ಗೌರ್ಮೆಂಟ್ಗೆ ಇಷ್ಟು ಅಂತ ಹೇಳಿ ನಾವೇನು ಪೇ ಮಾಡೋದಿಲ್ವಾ? ಅದರಿಂದ ನಮ್ಗೇನು ಉದ್ಧಾರ ಆಗ್ತಾ ಇದೆ? ನಮ್ಮಂಥವ್ರುಗಳನ್ನೆಲ್ಲ ನಮ್ಗೆ ಏನು ಮಾಡಬೇಕು ಅಂತ ಇದ್ದೀರಾ ನೀವು? ಇಲ್ವಾ? ನಮಗೆ ಸ್ಯಾಲ್ರಿ ಜಾಸ್ತಿ ಕೊಡಿ, ನಾವು ಜೀವನ ಮಾಡ್ತೀವಿ. ಎಲ್ಲ ಬರೀ ಹೈಯರ್ ಪೋಸ್ಟ್ ಅವ್ರಿಗೇನೆ ಪ್ರಮೋಷನ್ಸು ಇದು ಅಂತ ಹೇಳಿ ನೀವು ಕೊಟ್ಟರೆ ನಮ್ಮಂಥವ್ರೆಲ್ಲ ನಾವೇನು ಮಾಡಬೇಕು ಸರ್ ಹೇಳಿ? ಕೇಳಿದ್ರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ಎತ್ತಾಕ್ತಾರೆ, ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಎತ್ತಾಕ್ತಾರೆ. ನೀವು ಯಾರ್ಯಾರ ಮೇಲಾದರೂ ಎತ್ತಾಡ್ಕೊಳ್ಳಿ, ನಮಗೆ ಯಾಕೆ ಪನಿಷ್ಮೆಂಟ್ ಕೊಡ್ತೀರಾ? ನಮ್ಮಂಥವ್ರೆಲ್ಲ ನಾವೇನು ಮಾಡಬೇಕು? ನಮಗೆ ಅದಕ್ಕೆ ಉತ್ತರ ಕೊಡಿ ಪ್ಲೀಸ್. ಗೃಹ ಬಳಕೆ ಆಗಲಿ, ಕಮರ್ಷಿಯಲ್ ಗ್ಯಾಸ್ ಆಗಲಿ, ಎಲ್ಲವೂ ಕೂಡ ಸಾಮಾನ್ಯ ವರ್ಗದ ಮೇಲೆ ಹೊರೆ ಆಗೇ ಆಗುತ್ತೆ. ಕಾರಣ ಇಷ್ಟೇ, ಏಕೆಂದರೆ ಒಂದು ಸಲ ಇಂಧನ ಜಾಸ್ತಿ ಆಯಿತು ಅಂದರೆ ಅದು ಎಲ್ಲಾದ್ರ ಮೇಲೂ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇರುತ್ತೆ. ಇವತ್ತು ಬಳಕೆಯಲ್ಲಿ ಮನೆಗಳಲ್ಲಿ ತಗೊಂಡಾಗ ಅವರಿಗೆ
ಅವರ ಕುಕ್ಕಿಂಗ್ ನೀಡ್ಸ್ ಏನಿದೆ ಅದ್ರ ಮೇಲೆ ಗ್ಯಾಸ್ ಅವಲಂಬಿತ ಇದೆ. ಅದರ ಜೊತೆಗೆ ಎಲ್ಲ ಏನು ಧಾನ್ಯಗಳು ಇದ್ದಾವೆ ಅದಕ್ಕೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ. ಆಮೇಲೆ ಇದನ್ನು ಶಿಕ್ಷಣದ ವ್ಯವಸ್ಥೆಗೆ ಬಂದಾಗ ಇವತ್ತು ಬಿಸಿ ಊಟದಲ್ಲೂ ಕೂಡ ಅನೇಕ ಸ್ಮಾಲ್ ವಿತರಕರಿದ್ದಾರೆ, ಅಂದರೆ ಬಿಸಿ ಊಟವನ್ನು ಮಾಡಿ ಸರಬರಾಜು ಮಾಡೋರು. ಅಂಥವ್ರಿಗೆ ಈಗ ದೊಡ್ಡದು ಇಸ್ಕಾನ್ ಆಗಲಿ ಅದಮ ಚೇತನ ಆಗಲಿ ಅವರು ಸ್ಟೀಮಲ್ಲಿ ಇದು ಮಾಡ್ಬೋದು. ಆದರೆ ಸಣ್ಣ ಹ್ಯಾಮ್ಲೆಟ್ಸಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಈ ಗ್ಯಾಸಿನ ಅವಲಂಬಿತ ಜಾಸ್ತಿ ಇದೆ. ಹಾಗಾಗಿ ಅವರಿಗೂ ಕೂಡ ಬಿಸಿ ಊಟದಲ್ಲಿ ಕೂಡ ಏರುಪೇರು ಆಗುವಂಥ ಸಾಧ್ಯತೆಗಳಿದ್ದಾವೆ. ನೋಡಿದ್ರಲ್ಲ ವೀಕ್ಷಕರೇ, ಕೇಂದ್ರ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಬಹಳಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ದಿನನಿತ್ಯದ ವಸ್ತುಗಳ ಬೆಲೆ ಒಂದ್ ಕಡೆ ಏರಿಕೆ ಆಗ್ತಾ ಇದೆ. ಈಗಾಗಲೇ ಗ್ಯಾಸ್ ಬೆಲೆ ತಿಂಗಳಲ್ಲಿ 1-2-3 ಸಲ ಏರಿಕೆ ಆಗ್ತಾ ಇರುವಂತದ್ದು. ಸೊ ಸರ್ಕಾರ ಏನ್ ಮಾಡ್ತಾ ಇದೆ, ಪ್ರಧಾನಿ ಮೋದಿ ಅವರು ಈಗಾಗಲೇ ಜನಸಾಮಾನ್ಯರಿಗೆ ಕಿವಿ ಮಾತನ್ನು ಹೇಳ್ತಾರೆ. ಈ ರೀತಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇರೋದು ಜನಸಾಮಾನ್ಯರಿಗೆ ಕಷ್ಟಕರ ಆಗ್ತಾ ಇದೆ. ಜೀವನ ನಡೆಸೋದು ಬಹಳಷ್ಟು ಕಷ್ಟಕರ ಇರುವಂತದ್ದು. ಒಂದು ಕಡೆ ತಿಂಗಳ ಸ್ಯಾಲ್ರಿ ಅನ್ನೋದು ಹೈಕ್ ಆಗ್ತಾ ಇಲ್ಲ, ಆದ್ರೆ ವಸ್ತುಗಳ ಬೆಲೆ ಅನ್ನೋದು ಏರಿಕೆ ಆಗ್ತಾ ಇದೆ. ಸದ್ಯ ಯುದ್ಧದ ರೀಸನ್ ಕೊಡ್ತಾ ಇದ್ದಾರೆ, ಆದ್ರೆ ಸರ್ಕಾರ ಇದನ್ನ ಸರಿಪಡಿಸಬೇಕು ಅನ್ನೋದು ಜನರ ಆಗ್ರಹವಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.